ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇವತ್ತು ನಿಮಗೊಂದು ಐತಿಹಾಸಿಕ ಘಟನೆಯನ್ನ ಮೆಲುಕು ಹಾಕಿಸ್ತೀವಿ. ಅದು 1925ರ ವಿಜಯದಶಮಿಯ ದಿನ. ಮಹಾರಾಷ್ಟ್ರದ ನಾಗ್ಪುರದ ಮಹಲ್ ಮೊಹಿತೆವಾಡದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು ಮಹತ್ವದ ವಿಚಾರವನ್ನ ಪ್ರಕಟಿಸ್ತಾರೆ. ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆಗೋಸ್ಕರನೇ ಒಂದು ಸ್ವಯಂ ಸೇವಕ ಸಂಘವನ್ನ ಆರಂಭಿಸುವಂತಹ ವಿಚಾರವನ್ನ ಅವರವತ್ತು ಪ್ರಕಟ ಮಾಡ್ತಾರೆ. ನಾವೆಲ್ಲರೂ ನಮ್ಮ ಪ್ರೀತಿ ಪಾತ್ರರನ್ನ ಒಗ್ಗೂಡಿಸೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ದೈಹಿಕ, ಬೌದ್ಧಿಕ ಹಾಗೆ ಎಲ್ಲ ರೀತಿಯಲ್ಲೂ ನಮ್ಮನ್ನು ನಾವು ಸಜ್ಜುಗೊಳಿಸೋದಕ್ಕೆ ಸಂಘ ಸ್ಥಾಪನೆಯ ಗುರಿ ಇದು ಅಂತ ಅವ್ರು ಹೇಳ್ತಾರೆ. ಹೀಗೆ ಔಪಚಾರಿಕವಾಗಿ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ. ನಿಸ್ವಾರ್ಥ ಸೇವೆಯ ಮೂಲಕ ಅಪ್ರತಿಮ ರಾಷ್ಟ್ರೀಯವಾದಿಗಳು, ಪ್ರಧಾನಿಗಳು, ವಿಚಾರವಂತರನ್ನ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಇದೇ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡೋ ಸಂದರ್ಭದಲ್ಲಿ RSS ಅನ್ನ ಹೊಗಳ್ತಾರೆ, RSS ಅನ್ನ ಪ್ರಸ್ತಾಪ ಮಾಡ್ತಾರೆ, ಇದರ ಸಾಧನೆಯನ್ನು ಕೊಂಡಾಡ್ತಾರೆ. ನಾವು ಯಾಕೆ ಸಂಘ ಪರಿವಾರದ ವಿಚಾರಗಳನ್ನ ಮೆಚ್ಚಬೇಕು, ನಾವು ಯಾಕೆ ಸಂಘ ಪರಿವಾರದ ವಿಚಾರಗಳನ್ನ ಪಾಲಿಸಬೇಕು, ಬಹಳ ಅದ್ಭುತವಾಗಿ ತಿಳಿಸ್ತಾರೆ. आज मैं बहुत गर्व के साथ एक बात का जिक्र करना चाहता हूं. आज से 100 साल पहले एक संगठन का जन्म हुआ, राष्ट्रीय स्वयंसेवक संघ. 100 साल की राष्ट्र की सेवा एक बहुत ही गौरवपूर्ण स्वर्णिम पृष्ठ है. व्यक्ति निर्माण से राष्ट्र निर्माण के संकल्प को लेकर के 100 साल तक मां भारती का कल्याण का लक्ष्य लेकर के लक्षावधि स्वयंसेवकों ने मातृभूमि के कल्याण के लिए अपना जीवन समर्पित किया है. सेवा, समर्पण, संगठन और अप्रतिम अनुशासन ये जिसकी पहचान रही है, ऐसा राष्ट्रीय स्वयंसेवक संघ दुनिया का ये सबसे बड़ा NGO है. एक प्रकार से 100 साल का उसका समर्पण का इतिहास है. आज लाल किले की प्राचीर से 100 साल की इस राष्ट्र सेवा की यात्रा में योगदान करने वाले सभी स्वयंसेवकों को आदरपूर्वक स्मरण करता हूं और देश गर्व करता है राष्ट्रीय स्वयंसेवक संघ की इस 100 साल की भव्य समर्पित यात्रा को और हमें प्रेरणा देता रहेगा. ಬಹಳಷ್ಟು ಮಂದಿಗೆ ಇಷ್ಟೇ ಸಾಕಿತ್ತು ನೋಡಿ. ಈ ಕಾಂಗ್ರೆಸ್ ಸೇರಿ ಹಲವಾರು ಪ್ರತಿಪಕ್ಷಗಳ ನಾಯಕರು ಮೋದಿಜಿ ಭಾಷಣವನ್ನ ಆ ವಿಚಾರವನ್ನ ಇಟ್ಕೊಂಡು ಟೀಕೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಮೋದಿಜಿ ಅವರು RSS ಅನ್ನ ಮೆಚ್ಚೋದಕ್ಕೆ ಅದು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಹೀಗೆ ಹೇಳ್ಬಿಟ್ರು. ಸ್ವಾತಂತ್ರ್ಯೋತ್ಸವದ ಭಾಷಣದ ವೇಳೆ ಇದೆಲ್ಲ ಯಾಕೆ ಬೇಕಿತ್ತು? ಹೀಗೆ ಸಿದ್ದರಾಮಯ್ಯನವರಾಗಿರಬಹುದು, ಅಸಾದುದ್ದೀನ್ ಓವೈಸಿ ಆಗಿರಬಹುದು, ಜಯರಾಮ್ ರಮೇಶ್ ಆಗಿರಬಹುದು, ಹೀಗೆ ಒಂದಷ್ಟು ಮಂದಿ ಕೊಂಕು ನೋಡಿದಕ್ಕೆ ಆರಂಭ ಮಾಡ್ತಾರೆ. ಇದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದಂತಹ ಅವಮಾನ ಅನ್ನುವ ಮಟ್ಟಿಗೂ ಬಂದು ನಿಲ್ತಾರೆ. ಆ ಮೂಲಕ ನರೇಂದ್ರ ಮೋದಿಜಿಯವರು ಅದು ಎಂಥದ್ದೇ ಮಾಡಲಿ, ಅವರು ಅದು ಏನೇ ಮಾತಾಡಲಿ, ಅದಕ್ಕೊಂದು ನಮ್ಮದು ಇರ್ಲಪ್ಪ ಅಂತ ಕೊಂಕು ನುಡಿಯೋದು ಈ ಕಾಂಗ್ರೆಸ್ಸಿನವರ ಮನಸ್ಥಿತಿ ಅನ್ನುವಂಥದ್ದನ್ನ ಮತ್ತೆ ಅವರು ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ. ಮೋದಿಜಿ ಅವರು RSSಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯತೆ ಬಗ್ಗೆ ಆಗಿರಬಹುದು, RSS ದೇಶಕ್ಕೆ ನೀಡಿದಂತಹ ಕೊಡುಗೆ ಬಗ್ಗೆ ಆಗಿರಬಹುದು, RSS ಮಾಡಿದಂತಹ ಸೇವೆ ಬಗ್ಗೆ ಆಗಿರಬಹುದು, ಆ ಮಾತುಗಳನ್ನು ಆಡ್ತಾರೆ. ಇಷ್ಟಕ್ಕೆ ಇಷ್ಟೊಂದು ಹೊಟ್ಟೆ ನೂರ್ಕೊಳ್ಳುವಂತಹ ಕಾಂಗ್ರೆಸ್ ನಾಯಕರಿಗೆ ಬಹುಶಃ ಇತಿಹಾಸನೇ ಗೊತ್ತಿಲ್ಲ. ಯಾಕಂದ್ರೆ ಇದೇ ಕಾಂಗ್ರೆಸ್ನ ಜವಾಹರ್ಲಾಲ್ ನೆಹರು, ಇದೇ ಕಾಂಗ್ರೆಸ್ನ ಇಂದಿರಾ ಗಾಂಧಿ RSSಗೆ ಗೌರವವನ್ನು ಕೊಟ್ಟಿದ್ರು. ಅದು ಈ ಕಾಂಗ್ರೆಸ್ ಚೇಲಗಳಿಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ, ಅಥವಾ ಗೊತ್ತಿದ್ರು ಜಾಣಕುರುಡನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಾಟಕವನ್ನ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದಾಗಿರ್ಬೇಕಲ್ವಾ? ವೀಕ್ಷಕರೇ, 1963ರ ಗಣರಾಜ್ಯೋತ್ಸವದಲ್ಲಿ RSSನ 3000 ಕಾರ್ಯಕರ್ತರು ಅವತ್ತು ಭಾಗಿಯಾಗ್ತಾರೆ. 1962ರ ಯುದ್ಧದ ಸಂದರ್ಭದಲ್ಲಿ RSS ಕಾರ್ಯಕರ್ತರು ಗಡಿಯಲ್ಲಿ ನಿಂತು
ಅವತ್ತು ಮಾಡಿದಂತಹ ಸೇವೆ ಆಗಿರಬಹುದು, ಅವರು ಮಾಡಿದಂತಹ ಹೋರಾಟವನ್ನಾಗಿರಬಹುದು, ಅವತ್ತಿನ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಮೆಚ್ಚುಕೊಂಡಿದ್ರು. ಆ ಕಾರಣಕ್ಕೋಸ್ಕರ 1963ರ ಗಣರಾಜ್ಯೋತ್ಸವ ಪೆರೇಡ್ಗೆ ಆ 3000 RSS ಕಾರ್ಯಕರ್ತರನ್ನ ಖುದ್ದು ನೆಹರು ಅವರೇ ಆಹ್ವಾನಿಸಿ ಗೌರವವನ್ನು ಸೂಚಿಸಿದ್ದಂಥದ್ದು. ಅವರೇ ಗಣರಾಜ್ಯೋತ್ಸವಕ್ಕೆ 15 ದಿನ ಮೊದಲು RSS ಮುಖಂಡರನ್ನ ಸಂಪರ್ಕಿಸಿ ನೀವು ಸಂಘದ ಕಾರ್ಯಕರ್ತರನ್ನ ಗಣರಾಜ್ಯೋತ್ಸವದ ಪೆರೇಡ್ಗೆ ಕಳಿಸಿಕೊಡಲೇಬೇಕು ಅಂತ ಆಹ್ವಾನವನ್ನು ಕೊಟ್ಟಂಥದ್ದು, ಮನವಿಯನ್ನ ಮಾಡಿದ್ರು. ಆ ಮೂಲಕ RSSನ ದೇಶ ಸೇವೆಯನ್ನ ಅವತ್ತು ನಿಮ್ಮದೇ ಕಾಂಗ್ರೆಸ್ಸಿನ ಜವಾಹರ್ಲಾಲ್ ನೆಹರು ಅವರು ಸ್ಮರಿಸ್ಕೊಳ್ತಾರೆ, ಗೌರವಿಸ್ತಾರೆ. ಆದರೆ ಇವತ್ತು ಕೇವಲ ರಾಜಕೀಯವನ್ನ ಮಾಡುವಂತಹ, ಇತಿಹಾಸ ಗೊತ್ತಿದ್ರೂ ಜಾಣಕುರುಡನ್ನು ಮೆರೆಯುವಂತಹ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರಾಗಿರಬಹುದು ಅಥವಾ ಲೆಫ್ಟಿಸ್ಟ್ಗಳಾಗಿರಬಹುದು, ಮಾತೆತ್ತಿದ್ರೆ ಮೋದಿಜಿ RSS ಟೀಕೆ ಮಾಡೋದು. ಅದೇ ಒಂದು ಕಾಯಕ ಆಗಿಬಿಟ್ಟಿದೆ ನಿಮ್ಗಳಿಗೆ. ನಿಮಗೆ ಕಾಂಗ್ರೆಸ್ನವರಿಗೆ ಜವಾಹರ್ಲಾಲ್ ನೆಹರು ಅವರಿಗಿಂತ ದೊಡ್ಡ ಉದಾಹರಣೆ ಬೇಕಾ? ಆಯ್ತು, ಇನ್ನೊಂದು ಕೊಡ್ತೀನಿ ತಗೊಳ್ಳಿ. ಇಂದಿರಾ ಗಾಂಧಿ ಅವರು, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು ಅಂತ ಹೇಳ್ತೀರಲ್ವಾ, ಅದೇ ಇಂದಿರಾ ಗಾಂಧಿ ಅವರು RSS ಮೇಲೆ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡಿದ್ರು. RSS ಮುಖಂಡ ಏಕನಾಥ್ ರಾನಡೆ ಅವರು ನಿರ್ಮಿಸಿದಂತಹ ವಿವೇಕಾನಂದ ರಾಕ್ ಮೆಮೋರಿಯಲ್ ಉದ್ಘಾಟನೆಯನ್ನ ಇಂದಿರಾ ಗಾಂಧಿ ಅವರು ನೆರವೇರಿಸ್ತಾರೆ. ಏಕನಾಥ್ ರಾನಡೆ ಅವರ ಆಹ್ವಾನದ ಮೇರೆಗೆ ಇಂದಿರಾ ಗಾಂಧಿ ಅವರೇ ಖುದ್ದು ಸ್ಮಾರಕ ಉದ್ಘಾಟನೆಗೆ ಹೋಗ್ತಾರೆ, ಉದ್ಘಾಟನೆ ಮಾಡ್ತಾರೆ ಕೂಡ. ದೇಶದೊಂದು ಸಂಘಟನೆಗೆ ಇಬ್ರು ಪ್ರಧಾನಿಗಳು, ಅದರಲ್ಲೂ ಕಾಂಗ್ರೆಸ್ ಇಂದ ಆಯ್ಕೆಯಾದಂತಹ ಪ್ರಧಾನಿಗಳು ಗೌರವವನ್ನು ಸೂಚಿಸಿದ್ರು ಅಂತ ಹೇಳಿದ್ರೆ ಅವರಿಗೆ ಸಂಘದ ಮೇಲೆ ಅದೆಂತಹ ಗೌರವ ಇತ್ತು ಅನ್ನುವಂಥದ್ದು ನೀವೇ ಒಂದು ಬಾರಿ ಯೋಚನೆ ಮಾಡಿ. ಅಷ್ಟೇ ಯಾಕೆ, ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಪ್ರಣಬ್ ಮುಖರ್ಜಿ ಅವರು ಕೂಡ ಸಂಘ ಪರಿವಾರದ ಆಹ್ವಾನವನ್ನು ಸ್ವೀಕಾರ ಮಾಡಿದ್ರು. 2018ರಲ್ಲಿ ಸಂಘದ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಪ್ರಣಬ್ ಮುಖರ್ಜಿ ಅವರು ಭಾಗವಹಿಸ್ತಾರೆ. ಆ ಭಿನ್ನಾಭಿಪ್ರಾಯಗಳ ಮಧ್ಯೆ ಕೂಡ ಪರಸ್ಪರ ಗೌರವವನ್ನು ಕೊಡುವಂಥದ್ದು ಹಿರಿಯ ಕಾಂಗ್ರೆಸ್ಸಿಗರಿಗೆ ಗೊತ್ತಿತ್ತು, ಒಂದು ಮಟ್ಟಿಗೆ ಗೊತ್ತಿತ್ತು. ವೀಕ್ಷಕರೇ, ಇವತ್ತು RSS ಬಗ್ಗೆ ಇಷ್ಟೆಲ್ಲ ಮಾತಾಡುತ್ತಲ್ವ ಕಾಂಗ್ರೆಸ್, ಈ ಕಾಂಗ್ರೆಸ್ಸಿಗೆ RSSನ ಬಗ್ಗೆ ಏನು ಗೊತ್ತು? RSSನ ಮಹತ್ವದ ಬಗ್ಗೆ ಏನು ಗೊತ್ತು ಈ ಕಾಂಗ್ರೆಸ್ಸಿಗೆ? ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭಾರತದಲ್ಲಿ ಈಗ RSSನ 73,117 ದೈನಿಕ ಶಾಖೆಗಳು ನಡೆಯುತ್ತೆ. ವಾರಕ್ಕೆ ಒಂದು ಬಾರಿ ದೇಶಾದ್ಯಂತ 27,717 ಸಾಪ್ತಾಹಿಕ ಮಿಲನ ಕಾರ್ಯಕ್ರಮಗಳು ನಡೆಯುತ್ತವೆ. ಅಷ್ಟೇ ಯಾಕೆ, 27,720 ಮಂಡಲ, 10,567 ಸಂಘ ಮಂಡಲ, 6,597 ಖಂಡಗಳಿವೆ. ಜಗತ್ತಿನ 53 ದೇಶಗಳಲ್ಲಿ ವಿಶ್ವ ವಿಭಾಗ ಹಿಂದೂ ಸ್ವಯಂ ಸೇವಕ ಸಂಘದ ಶಾಖೆಗಳು ನಡೀತಾ ಇದೆ. ಇದೇ ಒಗ್ಗಟ್ಟು, ಇದೇ ರಾಷ್ಟ್ರ ಪ್ರೇಮದಿಂದ RSS ಇವತ್ತು ಇಡೀ ವಿಶ್ವದಲ್ಲಿ ಒಂದು ಬೃಹತ್ ಸಂಘಟನೆಯಾಗಿ ಹೊರಹೊಮ್ಮಿರುವಂಥದ್ದು. ದೇಶಕ್ಕೆ RSS ಕೊಡುಗೆ ಏನು ಅಂತ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, ಹಲವಾರು ಮಂದಿ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಮೋದಿಜಿಯವರು ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು, ಅದಕ್ಕೆ ಕಾಂಗ್ರೆಸ್ನವರು ಉರ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಮುಖವಾಡವನ್ನು ಕಳಿಸೋದ್ರ ಹಿಂದೆ, ಅದೇ ರೀತಿ ಜನರಲ್ಲಿ ಹಿಂದುತ್ವ ಆಗಿರಬಹುದು, ರಾಷ್ಟ್ರೀಯತೆ ಭಾವನೆ ಆಗಿರಬಹುದು, ಇವೆಲ್ಲವನ್ನ ಮೂಡಿಸೋದ್ರ ಹಿಂದೆ RSS ಇರೋದು ಬಹುಶಃ ಈ ಕಾಂಗ್ರೆಸ್ಸಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಉರ್ಕೊಳ್ತಾರೆ, ಟೆನ್ಷನ್ ಆಗ್ತಾರೆ, ಅದಕ್ಕೋಸ್ಕರ ಬೊಗಳು ಬಿಡ್ತಾ ಇರುವಂಥದ್ದು. ಆದರೆ RSS ಈ ದೇಶಕ್ಕೆ ಒಂದು ಶತಮಾನದಲ್ಲಿ ಅಗಾಧವಾದಂತಹ ಕೊಡುಗೆಯನ್ನು ನೀಡಿದೆ. ಸರಸಂಘ ಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ 6 ಮಹನೀಯರು ಸೇರಿ ಲಕ್ಷಾಂತರ ಮುಖಂಡರು, ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಮನೆ, ತಮ್ಮ ಕುಟುಂಬ ಇದ್ಯಾವುದನ್ನು ಲೆಕ್ಕಿಸದೆ ದೇಶಕ್ಕೋಸ್ಕರ, ಕೇವಲ ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸಿದ್ದಾರೆ. ದೇಶದ ಒಗ್ಗಟ್ಟಿಗೋಸ್ಕರ, ದೇಶ ಪ್ರೇಮಕ್ಕೋಸ್ಕರ ಹಗಲಿರುಳು ಶ್ರಮಿಸಿದ್ದಾರೆ. ಇವತ್ತಿಗೂ ಕೂಡ ದೇಶದ ಯಾವುದೇ ಭಾಗದಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಲಿ, ಪ್ರವಾಹ ಉಂಟಾಗಲಿ, ವಿಪತ್ತು ಸಂಭವಿಸಲಿ, ಅಲ್ಲೆಲ್ಲವೂ ಕೂಡ RSS ಕಾರ್ಯಕರ್ತರು ಜನರ ಸೇವೆಗೆ ಅಂತ ಇದ್ದೇ ಇರ್ತಾರೆ. ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಜನರನ್ನು ರಕ್ಷಿಸ್ತಾರೆ ಅವರು. ಯಾವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇಂತಹ ಸೇವೆಯನ್ನು ಮಾಡಿದ್ದಾರೆ ಹೇಳಿ ನೋಡೋಣ?
RSS ಹಾಗೆ ಹೀಗೆ ಅಂತ ಹೇಳ್ತೀರಲ್ವಾ, ನಿಮ್ಮಿಂದ ಇದು ಸಾಧ್ಯ ಆಗಿದೆಯಾ ಹೇಳಿ ನನಗೆ? ಆಗತ್ತಾ ನಿಮ್ಮಗಳಿಗೆ? ನೋ ವೇ, ಚಾನ್ಸ್ ಇಲ್ಲ. ಇಂದಿರಾ ಗಾಂಧಿ ಅವರ ಮೊಮ್ಮಗ ಅನ್ನುವಂಥ ಒಂದೇ ಒಂದು ಕಾರಣವನ್ನ ಇಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ನಾಯಕನಾಗಿಬಿಟ್ಟಿದ್ದಾನೆ. ಅವರ ಮುಂದಿನ ಪ್ರಧಾನಿ ಅಂತ ಬಕೆಟ್ ಹಿಡಿಯುವಂತಹ ಕಾಂಗ್ರೆಸ್ ನಾಯಕರು ಪಾಪ ಹಿಂದೆ ಹಿಂದೆ ಹೋಗ್ತಾರೆ. ಅವರೇ ದೊಡ್ಡ ನಾಯಕ ಅನ್ನೋ ರೀತಿ ಬಿಂಬಿಸ್ತಾರೆ. ಆದರೆ ಇಡೀ ದೇಶನೇ ಮೆಚ್ಚುವಂತಹ, ದೇಶಕ್ಕೆ ಸೇವೆಯನ್ನ ಮಾಡುವಂತಹ ನಾಯಕರನ್ನ ಇದೇ RSS ಸೃಷ್ಟಿ ಮಾಡಿಕೊಟ್ಟಿದೆ. ಎಷ್ಟು ಬೇಕು ನಿಮಗೆ? ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರಬಹುದು, ಲಾಲ್ ಕೃಷ್ಣ ಅಡ್ವಾಣಿ ಅವರಾಗಿರಬಹುದು, ಮುರಳಿ ಮನೋಹರ್ ಜೋಶಿ ಅವರಾಗಿರಬಹುದು, ನಿತಿನ್ ಗಡ್ಕರಿ ಅವರಾಗಿರಬಹುದು. ಹೀಗೆ ನೂರಾರು ಸಾವಿರಾರು ನಾಯಕರನ್ನ, ಅನರ್ಘ್ಯ ರತ್ನಗಳನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂಥದ್ದು RSS. ಈಗ ಕಳೆದ 11 ವರ್ಷಗಳಿಂದ ದೇಶದ ಅಭಿವೃದ್ಧಿಗೆ ಕಾರಣರಾಗಿರುವಂತಹ, ಇಡೀ ವಿಶ್ವವೇ ಮೆಚ್ಚುವಂತಹ ನಾಯಕರಾಗಿ ಹೊರಹೊಮ್ಮಿರುವಂತಹ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಕೂಡ RSS ಮೂಲದವರೇ. ಅಷ್ಟೇ ಯಾಕೆ, ದೇಶದ ಏಕತೆಗೋಸ್ಕರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತವರು ಹುತಾತ್ಮರಾದರು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ವಿಧಿ ಇರಬಾರ್ದು, ಒಂದೇ ದೇಶದಲ್ಲಿ 2 ಸಂವಿಧಾನ ಇರಬಾರ್ದು, ನಮ್ಮದು ಏಕತೆಯ ದೇಶ ಅಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವತ್ತು ಹೋರಾಟವನ್ನ ಮಾಡಿದ್ರು. ಆರ್ಟಿಕಲ್ 370 ವಿಧಿ ರದ್ದಾಗಲೇಬೇಕು, ದೇಶ ಒಂದಾಗಲೇಬೇಕು ಅಂತ ಹಗಲಿರಲು ಶ್ರಮಿಸಿದ್ರು. ಕಾಶ್ಮೀರದಲ್ಲಿ ಅವರು ಹುತಾತ್ಮರಾಗ್ತಾರೆ. ಇಷ್ಟಾದ್ರೂ ಅಯ್ಯೋ, ಎಲ್ಲಿ ಮುಸಲ್ಮಾನರ ಮನಸ್ಸಿಗೆ ನೋವಾಗಿಬಿಡುತ್ತೋ, ಎಲ್ಲಿ ನಮ್ಮ ರಾಜಕೀಯಕ್ಕೆ ಹಿನ್ನಡೆ ಆಗುತ್ತೋ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ 60 ವರ್ಷಕ್ಕೂ ಹೆಚ್ಚು ಕಾಲ ಆಳ್ವಿಕೆಯನ್ನ ಮಾಡಿದ್ರು. ಆರ್ಟಿಕಲ್ 370 ವಿಧಿಯನ್ನ ರದ್ದು ಮಾಡೋದಕ್ಕೆ ಒಂದು ಯೋಚನೆ ಕೂಡ ಮಾಡಲಿಲ್ಲ. ಲಕ್ಷಾಂತರ ಕಾಶ್ಮೀರಿ ಪಂಡಿತರ ಹತ್ಯೆ ಆಯಿತು, ಅವರು ನಿರಾಶ್ರಿತರಾದ್ರು. ಕಾಶ್ಮೀರದಲ್ಲಿ ಉಗ್ರರು ದಾಳಿಯನ್ನು ಮಾಡಿ ಹೋಗ್ತಾ ಇದ್ರು. ಕಾಂಗ್ರೆಸ್ ಬಾಯ್ ಬಿಡ್ಲಿಲ್ಲ, ಒಂದು ಮಾತಾಡ್ಲಿಲ್ಲ. ಆರ್ಟಿಕಲ್ 370 ರದ್ದು ಮಾಡುವಂತ ಯೋಚನೆ ಬರಲಿಲ್ಲ ಅಲ್ಲ, ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ಅಲ್ಲಿ ಲಾಭ ಇತ್ತು, ರಾಜಕೀಯ ಲಾಭ ಇತ್ತು. ಆದ್ರೆ ಕೇವಲ ದೇಶದ ಒಳಿತನ್ನ ಯೋಚಿಸುವಂತಹ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಬರ್ತಾರೆ, ಆರ್ಟಿಕಲ್ 370 ರದ್ದುಗೊಳಿಸ್ತಾರೆ. ಆ ಮೂಲಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸನ್ನ ನನಸು ಮಾಡ್ತಾರೆ. ಹೀಗೆ ದೇಶವನ್ನು ಒಗ್ಗೂಡಿಸಿದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಾಗಿರಬಹುದು, ಮೋದಿಜಿಯವರಾಗಿರಬಹುದು, ಇವರೆಲ್ಲರೂ RSSನ ಕೊಡುಗೆ ಅನ್ನುವಂಥದ್ದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಘ ಪರಿವಾರ ನಮ್ಮ ದೇಶಕ್ಕೆ ಸೇವೆ ಮೂಲಕ ಆಗಿರಬಹುದು ಅಥವಾ ಈ ರೀತಿಯ ಮೂಲಕ ಆಗಿರಬಹುದು ಕೊಡುಗೆಯನ್ನ ಕೊಡ್ತಾನೆ ಬಂದಿದೆ, ಮುಂದೆ ಕೂಡ ಕೊಡ್ತಾನೆ ಹೋಗುತ್ತೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಜನರಲ್ಲಿ ದೇಶ ಪ್ರೇಮವನ್ನು ಮೂಡಿಸ್ತಾನೆ ಇರುತ್ತೆ. ನರೇಂದ್ರ ಮೋದಿಜಿಯವರಂತಹ ಮಹಾನ್ ನಾಯಕರನ್ನ ನಮ್ಮ ದೇಶಕ್ಕೆ ಕೊಡ್ತಾನೆ ಇರುತ್ತೆ. ನೋ ಮ್ಯಾಟರ್ ವಾಟ್. ದೇಶದ ಯಾವುದೇ ಭಾಗದಲ್ಲಿ ಜನ ಸಂಕಷ್ಟದಲ್ಲಿ ಸಿಲುಕಿದ್ರು ಅವರ ಸೇವೆಗೆ, ಅವರ ರಕ್ಷಣೆಗೆ RSS ಯಾವತ್ತೂ ಕೂಡ ರೆಡಿ ಆಗಿರುತ್ತೆ, ಸನ್ನದ್ಧವಾಗಿರುತ್ತೆ. ಸಂಘದ ಲಕ್ಷಾಂತರ ಸದಸ್ಯರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾನೆ ಮನೆಯಿಂದ ಹೊರಟು ಸಮಾಜಕ್ಕೆ ಕೊಡುಗೆಯನ್ನು ನೀಡೋದಕ್ಕೆ ದಿನದ 24 ಗಂಟೆ ಕೂಡ ರೆಡಿ ಆಗಿರ್ತಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಅದು RSS ತಾಕತ್ತು. ದೇಶದ 140 ಕೋಟಿ ಜನರಿಗೂ ಸಂಘದ ಮಹತ್ವ ಏನನ್ನುವಂಥದ್ದು ಗೊತ್ತಿದೆ. ಅಧಿಕಾರ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿಯೋ ಅಥವಾ ಸಂಘ ಪರಿವಾರದ ರಾಷ್ಟ್ರೀಯವಾದದ ಸಿದ್ಧಾಂತಕ್ಕೆ ಹತ್ತಿರ ಕೂಡ ಬರೋದಕ್ಕಾಗೋದಿಲ್ಲ ಅನ್ನುವಂತಹ ಹತಾಶೆಯಿಂದನೋ ಗೊತ್ತಿಲ್ಲ ನಮಗೆ, ಈ ಕಾಂಗ್ರೆಸ್ ನಾಯಕರು ಯಾವಾಗ ನೋಡಿದ್ರು RSS ಅನ್ನ ಟೀಕೆ ಮಾಡ್ತಾನೇ ಇರ್ತಾರೆ. ನಮಗೆ ಯಾವತ್ತೇ ಇದ್ರು ದೇಶನೇ ಮೊದಲು, ಆದರೆ ನಿಮ್ಮಂತಹವರಿಗೆ ಪಕ್ಷನೇ ಮೊದಲು. ನಮಗೊತ್ತು, ನೀವಾದ್ರೆ ಎಂತಹ ಟೀಕೆನೇ ಮಾಡಲಿ, ಅದು ಏನು ಬೇಕಾದರೂ ಹೇಳಿ, RSS ಕಾರ್ಯಕರ್ತರು ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಭಾಗವಾ ಧ್ವಜವನ್ನ ಹಿಡ್ಕೊಂಡು ಮುಂದೆ ಸಾಕ್ತಾನೆ ಇರ್ತಾರೆ. ಟೀಕಿಸಿದವರು ನೀವುಗಳು,
ಹಿಂದೆ ಉಳ್ಕೊಂಡೇ ಇರ್ತೀರ. ಅದು ನಿಮ್ಮ ಕರ್ಮ, ನಮಗೇನು ಮಾಡೋಕ್ಕಾಗಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.